ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೇತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಒಂದು ಹೊಸ ಓಪನ್ ಮಾರ್ಕೆಟ್ ನೀತಿ, ಖಾಸಗೀಕರಣ ನೀತಿ, ಮೊನಟೈಸೇಷನ್ ನೀತಿ ಏನಂತೀರಿ ಇದಕ್ಕೆ? ಇದರಿಂದಾಗಿ ನಿಜವಾಗಿಯೂ ಈ ದೇಶಕ್ಕೆ ಲಾಭ ಆಯಿತಾ? ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಯಾವಾಗಲೂ ಆಗಿಲ್ಲ ಅನ್ನೋದು ಈಗ ನಿಮ್ಗೆ ಹಲವು ಸಲ ಚರ್ಚೆಗಳು ಪ್ರೂವ್ ಮಾಡಿ ತೋರಿಸಿದೆ. ಯಾಕೆಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತೀವಿ ನಾವು ಅದನ್ನು ನೋಡಿದಾಗ ಸಹಜವಾಗಿ ಗೊತ್ತಾಗ್ತದೆ. ಒಂದು ಕಡೆ ಶ್ರೀಮಂತಿಕೆ ಸಂಪತ್ತು ಕೆಲವರ ಕೈಯಲ್ಲಿ ಹೆಂಗೆ ಹೋಗ್ತಾ ಇದೆ, ಇನ್ನುಳಿದ ಬಹುಸಂಖ್ಯಾತರು ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ. ಸಾಕಷ್ಟು ಸಲ ಇದನ್ನು ವಿಮರ್ಶೆ ಮಾಡೋದ, ಚರ್ಚೆ ಮಾಡಿದ, ಅದ್ರ ಮೇಲೆ ಚರ್ಚೆ ಮಾಡಲೇಬೇಕು. ಇದು ನಾವು ಆರ್ಥಿಕ ವರ್ಷದ ಕೊನೆ ತಿಂಗಳಲ್ಲಿದ್ದೀವಿ, ಮಾರ್ಚ್ದಲ್ಲಿದ್ದೀವಿ. ಈ ಸಂದರ್ಭದಲ್ಲೇ ಇದು ಒಂದಿಷ್ಟು ಮಾತಾಡಬೇಕು ಅನ್ನಿಸ್ತೀನಿ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ಮತ್ತು ಈ ವಿಷಯ ನಮ್ಮ ದೇಶದಲ್ಲೇ ಶತಕೋಟ್ಯಾಧೀಶ್ವರರು 100 ಕೋಟಿ ರೂಪಾಯಿಗಳನ್ನು 100 ಕೋಟಿ ನಾವು ಕನಸಲ್ಲೂ ಕಾಣೋದಿಲ್ಲ, ಅದು ಮೆನಸಾಗೂ ಸಾಧ್ಯ ಇಲ್ಲ. ಅಷ್ಟು ಸಂಪತ್ತನ್ನು ಹೊಡೆದವರು ಕೇವಲ 284 ಜನ. 142 ಕೋಟಿ ಜನರಲ್ಲಿ 142 ಕೋಟಿ ಜನರಲ್ಲಿ 1 ಕೋಟಿಗೆ ಇಬ್ಬರ, 1 ಕೋಟಿ ಜನರಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ. ಅವ್ರು ಶ್ರೀಮಂತರು, ಸಿಕ್ಕಾಪಟ್ಟೆ ಶ್ರೀಮಂತರು. ನಮ್ಮ ಒಟ್ಟು ಸಂಪತ್ತಿನ GDP ಯನ್ನು ಒಡೆದು 3 ಭಾಗ ಮಾಡಿದಾಗ ಒಂದು ಭಾಗ, 3ರಲ್ಲಿ 1 ಭಾಗ ಈ ಶ್ರೀಮಂತರ ಆಸ್ತಿ. ಇಷ್ಟೊಂದು ಇಂಬ್ಯಾಲೆನ್ಸಾ? ಅವ್ರಂಥ ಕೆಲಸ ಏನು ಮಾಡ್ತಿರ್ಬೋದು? ಅವ್ರ ಸಂಪತ್ತು ಎಲ್ಲಿಂದ ಬರ್ತಿರ್ಬೋದು? ಎಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಗಿದ್ದು. ಹೆಂಗೆ ಶ್ರೀಮಂತರಾಗಿ ಸಾಧ್ಯದ ಒಬ್ಬ ವ್ಯಕ್ತಿ ಒಂದು ಜೀವನದ ಈ ಪ್ರಮಾಣದಲ್ಲೇ? ಯಾಕಪ್ಪ ಅಂತಂದ್ರೆ ಆಗ್ಬೋದು, ಅಮೇರಿಕಾದಲ್ಲೇ ಮತ್ತೆಲ್ಲೂ ಆಗ್ಬೋದು. ಅವ್ರ ವಿದೇಶ ನೀತಿ ಆಗಿರ್ಬೋದು, ಅಲ್ಲಿ ಆಂತರಿಕ ಸಂಪತ್ತಾಗಿರ್ಬೋದು, ದುಡಿಮೆ ಆಗಿರ್ಬೋದು, ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದೇ ಕಾಲಕ್ಕೆ ವೈಜ್ಞಾನಿಕವಾಗಿ ಎಲ್ಲ ಕಡೆಯೂ ಬೆಳೆದಿದ್ದಾಗಿರ್ಬೋದು, ಅಥವಾ ಅವ್ರು ಇಡೀ ಹಿಂದೆ ಉಳಿದ ದೇಶಗಳಿಗೆ ಶೋಷಣೆ ಮಾಡಿದ್ದಾಗಿರ್ಬೋದು. ಅದರಿಂದ ದುಡ್ಡು ಕುಡಿಯೋದು ಆ ಮಾತು ಬೇರೆ. ಅದು ನಮ್ಮ ದೇಶದಲ್ಲಿ 284 ಕಾರ್ಪೊರೇಟ್ ಇದ್ದಾರೆ, ಶತಕೋಟ್ಯಾಧೀಶ್ವರರು. ನಮ್ಮ ಇಡೀ GDPಯ 3 ಭಾಗ ಮಾಡಿದ 1 ಭಾಗ ಅವ್ರದ. ಮುಂದೆ ಇನ್ನು 2 ಭಾಗ, ಇನ್ನು 2 ಭಾಗದಲ್ಲೇ ಹೈಯರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಜನ ಕೂಡ್ತಾರೆ. ಇನ್ನು 1 ಭಾಗದಲ್ಲೇ ಇಡೀ ದೇಶದ ನಾವೇನು 90 ಕೋಟಿ ಜನ ಇದ್ದೀವಿ, 90% ಜನ ಇದ್ದೀವಿ, ಅವರೆಲ್ಲರೂ ಬಂದುಬಿಡ್ತೀವಿ ನಾವು. 90% ಅಂದರೆ 10% ಜನ ಮಾತ್ರ ಇಲ್ಲೇ ಕಾರ್ಪೊರೇಟ್ಗಳು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಅದ್ರ ಮೇಲೆ ಬಂಡವಾಳಶಾಹಿಗಳು ಬರ್ತಾರೆ, ಅದ್ರ ಮೇಲೆ ಏನು ಹೈಯರ್ ಮಿಡಲ್ ಕ್ಲಾಸ್ ಬರ್ತಾರೆ, ಕ್ಲಾಸ್ ಜನ ಬರ್ತಾರೆ. ಇವರೆಲ್ಲ ಹತ್ರ ಇಲ್ಲ ರೀ. ನಾವು 10% ಜನ 1 ಭಾಗದಾಗ 3 ಭಾಗ ಮಾಡಿದಾಗ ನೋಡಿ, ಇಷ್ಟೊಂದು ಇಂಬ್ಯಾಲೆನ್ಸ್. ಇದು ಹೋಗೋದು ಯಾವಾಗಂತ ಇವತ್ತಿನ ಸ್ಥಿತಿ ನೋಡಿದರೆ ಸಾಧ್ಯ ಇಲ್ಲ. ಈ ಒಂದು ಜನ ಇಡೀ ವ್ಯವಸ್ಥೆಯನ್ನು ತಮ್ಮ ಕಂಟ್ರೋಲ್ಗೆ ಇವನ್ ನಮ್ಮ ಸಂಸತ್ ಸಹಿತ ಇವ್ರ ಕೈಲಿದೆ. ಇವತ್ತು ತಮ್ಗೆ ಬೇಕಂತ ಕಾನೂನು ಮಾಡೋದು ಸಾಕಷ್ಟು ಚರ್ಚೆ ಮಾಡ್ತಾನೆ ನಡೆದಿದ್ವಿ ನಾವು. ಇರಲಿ, ಇಂಥ ಒಂದು ಜನರಲ್ಲೇ ಅತಿ ಹೆಚ್ಚು ಶ್ರೀಮಂತ ಯಾರಪ್ಪ ಅಂದರೆ ಇವತ್ತು ನಾವು ಅದಾನಿ ಇಂಡಿಯಾದಲ್ಲೇ ಅಂಬಾನಿ, 2 ಹೇಳ್ತೀವಿ ನಾವು. ನಮ್ಮ ದೇಶದ ಬಗ್ಗೆ ಮಾತಾಡೋದು 284 ಜನರ ಕೈಯಲ್ಲಿ ಈ ದೇಶ ಚಿಲುಕಿದೆ ಅಂತ ಅವರು ಹೇಳಿದಂಗೆ ನಮ್ಮ ಸರ್ಕಾರ ನಡೆಯುವಂಥ ಪ್ರಸಂಗ. ಯಾಕಂದ್ರೆ ಪೊಲಿಟಿಕಲ್ ಫಂಡ್ ಬರೋದು ಇವರಿಂದ. ಹೀಗಾಗಿ ಇವರ ಈ ಪೊಲಿಟಿಕಲ್ ಫಂಡ್ದಿಂದಾಗಿ, ಇವರು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಬರೋದ್ರಿಂದಾಗಿ ಈ ದೇಶದ ವ್ಯವಸ್ಥೆ ಅವ್ರು ಹೆಂಗೆ ಬೇಕು ಆಗಿ ನಡೆದ ಅನ್ನೋದು ನಾವು ಈಗ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದು ಗೊತ್ತಿರಲಿಲ್ಲ ಏನೋ ಅನ್ನುವಂಥ. ಇಂಥ ಈ ಸಂಪತ್ತಿದ್ದವ್ರಿಗೆ ಮತ್ತಷ್ಟು ಈ ಸಂಪತ್ತು ಹೆಚ್ಚಾಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಜಾಗತಿಕ ಶ್ರೀಮಂತರ ಪಟ್ಟಿಯ ಕುರಿತಾಗಿ ಒಂದು ಹುರುನ್ ಗ್ಲೋಬಲ್ ಸಂಸ್ಥೆ ಏನು ಮಾಡಿದಪ್ಪ ಒಂದು ಪ್ರಕಟಣೆ ಮಾಡಿದೆ. ಶ್ರೀಮಂತರು ಯಾರಿದ್ದಾರೆ, ಎಷ್ಟು ಹೆಚ್ಚಾಗಿದೆ ಅವರ ಆಸ್ತಿ ಅಂತೇಳಿ. ಅದರಲ್ಲೇ ಇವ್ರದ್ದು 13% ಆಸ್ತಿ ಹೆಚ್ಚಾಗಿದೆ ಅಂತೇಳಿ ಕಂಡು ಬರ್ತದೆ. 13%, ಸಾಣದಲ್ಲಿ 13% ಅಂತಂದ್ರೆ. ಹೀಗಾಗಿ ಏನಪ್ಪ ಅಂತಂದ್ರೆ ಇವರ ನಿವ್ವಳ ಏನಪ್ಪ ಅಂತ ಸಂಪತ್ತಿನ ಮೌಲ್ಯ ಇವತ್ತು 3.5 ಲಕ್ಷ ಕೋಟಿ ಆಗ್ಯದಂತೆ. ಇವರು
ವಿಶೇಷವಾಗಿ ಇದು ಹೆಚ್ಚಾಗಿದೆ. ಮುಂದೆ ರಿಲಯನ್ಸ್ದವ್ರು ಒಂದಿಷ್ಟು ಕಡಿಮೆ ಆಗಿದೆ ಅಂತೇಳಿ ಸುದ್ದಿಗಳಿದ್ದಾವೆ. ಇಲ್ಲ ವಿಶೇಷವಾಗಿ ನಮ್ಮ ಗೌತಮ್ ಅದಾನಿ ಅವ್ರ ಸಂಪತ್ತಿನಲ್ಲಿ 1,00,000 ಶತಕೋಟಿ ಏರಿಕೆ ಆಗ್ಯದ. ಇವತ್ತು ಟೋಟಲ್ 8.4 ಲಕ್ಷ ಕೋಟಿ ಇವ್ರ ಸಂಪತ್ತಾಗಿದೆ. ಏನು ಎಷ್ಟಾಗಿದ್ರು ಎಷ್ಟಾಗಿದ್ರು ಗೊತ್ತಿಲ್ಲ. ಇದು ರಿಪೋರ್ಟ್ ನಮ್ಮ ಒಂದು ಪತ್ರಿಕೆಗಳಲ್ಲಿ ಬರುತ್ತಿರುವಂಥ ರಿಪೋರ್ಟ್. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವಿದ್ದಂಥವ್ರು ಇವತ್ತು ಇದೆಲ್ಲ ಗಮನಿಸಿದಾಗ ದೇಶದ ಈ ಬಡತನಕ್ಕೆ ಕಾರಣ ಯಾರು ಅಂತ ಹುಡುಕೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದಂಗೆ ಇಡೀ ಜನಕ್ಕೆ ಬೇಕಾದಂಥ ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಇವತ್ತಿನ 543 MP-ಗಳಲ್ಲೇ 543 MP-ಗಳಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ಕಾರ್ಪೊರೇಟ್ ಸಂಬಂಧಿಸಿದಂಥ ವಿಶೇಷ MP-ಗಳು ಸೇರಿದ್ದಾರೆ. ಎಲ್ಲರೂ ಕೋಟ್ಯಾಧೀಶರು ಇಲ್ಲಿ ಆಗಲಿ ಭಾಳ ಸಂತೋಷ. ಇಲ್ಲಿ ನಮಗೇನಪ್ಪ ವಿಶೇಷ ನಾವು ಮಾತಾಡುವಂಥದ್ದು ಇನ್ನುಳಿದವರು ಎಲ್ಲ ಈ 90% ಜನ ಯಾವಾಗ ಶ್ರೀಮಂತರು ಇಷ್ಟು ಬೆಳಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಸರಳದಿಂದ ಹೇಳಿದಂಗೆ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನರಿವ ಸತಿ ಇರುವಂಥ ಒಂದು ಕುಟುಂಬ ಯಾವಾಗ ಆದೀತು ಅಂತ ಈ ಒಂದು ದಿಶೆಯಲ್ಲಿ ಇವತ್ತು ಈ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಈ GDP ಇದ್ದಿದ್ದು ಈ 3 ಭಾಗ ಮಾಡಿದ ಒಂದು ಭಾಗಿ 284 ಜನ ಶತಕೋಟ್ಯಾಧೀಶರು ಅವ್ರ ಕೈಯಲ್ಲಿದಂತೆ. ಅದಕ್ಕಾಗಿ ಇವತ್ತು ಈ 284 ಜನ ಅಂದಾಗ ನಿಮ್ಗೆ ಹೇಳಿದ್ನಿ 142 ಕೋಟಿ 146 ಕೋಟಿ ಅದ 1 ಕೋಟಿಗೆ ಇಬ್ಬರಾಗಿ ಇರ್ತಾರಪ್ಪ ಇವ್ರು ಬರ್ತಾರ ಅಂತೇಳಿ. 1 ಕೋಟಿಗೆ ಇಬ್ಬರದ ಬೆಳೀತಾ ಇದ್ದಾರೆ. ಇನ್ನು ಉಳಿದವ್ರು ಹೆಂಗಪ್ಪ ಅನ್ನೋದಕ್ಕೆ ಉತ್ತರ ಹುಡುಕ್ಬೇಕಾಗಿದೆ. ಇವತ್ತು ನಾವೆಲ್ಲ ಇದನ್ನು ಚರ್ಚೆ ಮಾಡಬೇಕಾಗ್ಯದ. ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಮೇಲಕ್ಕೆ ಹೇಳುವಂಥದ್ದು ಅಟ್ಲೀಸ್ಟ್ ಬದುಕೋದಕ್ಕೆ ಈಗ ಬೆಚ್ಚ ಹೇಳ್ತೀನಿ ನಿಮ್ಗೆ ಒಂದು ಸಿಂಪಲ್ ನೆರವೇರೋದಕ್ಕೆ ಒಂದಿಷ್ಟು ಖರ್ಚು ಮಾಡೋದಕ್ಕೆ ದುಡ್ಡು ಆಗುವಂಥ ಒಂದು ಉದ್ಯೋಗ ಸೃಷ್ಟಿ ಯಾವಾಗ ಆಗ್ತದೆ. ಇವತ್ತು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಗ್ಯಾರಂಟಿ ನಾವು ತೊಗೊಳ್ತಾ ಇದ್ದೀವಿ. ಅನೇಕ ಬಡವರು ಗ್ಯಾರಂಟಿಯಿಂದ ಬದುಕಲಿಕ್ಕೆ ಆಗ್ತದ್ರೆ ಇಲ್ಲ ಅಂತಲ್ಲ. ಆದರೆ ಈ ಗ್ಯಾರಂಟಿ ಎಲ್ಲಿವರೆಗೆ ಕೊಡೋರು ನೀವು ಅಂತ. ಯಾಕಂದ್ರೆ ಆಂತರಿಕ ಉತ್ಪನ್ನ ಆಂತರಿಕ ಬೆಳವಣಿಗೆ ಬೆಳೆದೇ ಇದ್ದರೆ ನಿಶ್ಚಿತವಾಗಿ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಮತ್ತು ಅದೇ ಕಾಲಕ್ಕೆ ನಾವು ಒಂದು ಇವತ್ತು ಹೊಸ ಏನಾದರೂ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ. ನಾವು ಇವತ್ತಿರುವಂಥ ವ್ಯವಸ್ಥೆಯಲ್ಲೇ ಇದನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕ್ರಾಂತಿ ಅಂದರೆ ಮತ್ತೆ ಶುರು ಆಯ್ತು. ನಿಮಗೆ ಗೊತ್ತದ ಕಮ್ಯುನಿಸ್ಟ್ ಕ್ರಾಂತಿ ಹೆಂಗಿರ್ತದೆ. ಇವತ್ತು ನೆಕ್ಸ್ಲೈಟ್ಸು ಅವರು ಪಾಪ ಕಾಲದಲ್ಲಿ ನೋಡಿದ್ದೀವಿ ನಾವು. ಅದು ಇದಕ್ಕೆ ಪರಿಹಾರ ಅಲ್ಲ. ಹಾಗಾದ್ರೆ ಪರಿಹಾರ ಏನು? ಆ ವ್ಯವಸ್ಥೆಯ ಸಲುವಾಗಿನ ಇವತ್ತು ನಮ್ಮ ಪಾರ್ಲಿಮೆಂಟ್ದಲ್ಲಿ ಚರ್ಚೆ ಆಗಬೇಕಾಗಿದೆ. ಇದ್ರ ಕುರಿತಾಗಿ ಏನಪ್ಪ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದು. ಈ ಕಾರ್ಪೊರೇಟ್ರಿಂದ ಈಗ ನಿಮಗೆ ಅವ್ರು ಟ್ಯಾಕ್ಸು ಕಡಿಮೆ ಮಾಡಿದ್ದು ನಮಗೆ ಗೊತ್ತದ ಕಾರ್ಪೊರೇಟ್ಗಳಿಗೆ. ಅದರಿಂದಾಗಿ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಅನುಕೂಲ ಆಗಿದ್ದು ನೋಡ್ತಾ ಇದ್ವಿ ನಾವು. ಅವರಿಗೆಲ್ಲ ಇವತ್ತು ನಮ್ಮ ಇಂಡಸ್ಟ್ರಿಗಳನ್ನ ಅಂದರೆ ತಯಾರಿಕಾ ರಂಗಗಳೆಲ್ಲ ಕೊಡ್ತಾಯಿದ್ವಿ, ಡಿಫೆನ್ಸಲ್ಲಿ ಕೊಡ್ತಾಯಿದ್ವಿ, ಎಲ್ಲ ಕೊಡ್ತಾಯಿದ್ವಿ ಅವಕಾಶಗಳನ್ನು. ಅವರಿದ್ದಂಥವರು ಈ ನಮ್ಮ ಜನಕ್ಕೆ ವಿಶೇಷವಾಗಿ ಏನು ಕೊಡ್ಲಿಕ್ಕೆ ಸಾಧ್ಯದ? ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕಾಗಿದ್ದು ಒಂದು. ಇವತ್ತು ನಮ್ಮ ಮೋದಿಯವ್ರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲಪ್ಪ, ಇವರಿಂದ ಆಗ್ತದೆ ಅಂತ. ನಮ್ಮ ಮನಮೋಹನ್ ಸಿಂಗರಿಗೂ ವಿಶ್ವಾಸ ಇವ್ರ ಮೇಲೆ ಇಲ್ಲ. ಕಾರ್ಪೊರೇಟ್ಗಳು ನಮ್ಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಾರೆ, ನಮಗೆ ಉದ್ಯೋಗಗಳು ಹಾಕಿ ಕೊಡ್ತಾರೆ, ತಯಾರಿಕರಂಗೆ ಬೆಳೀತದೆ ಅನ್ನೋಂಥ ವಿಶ್ವಾಸ. ಅದನ್ನು ಅವ್ರು ಮಾಡಬೇಕಲ್ಲ. ಯಾವುದೇ ಕಾರ್ಪೊರೇಟ್ ಇದ್ದರೂ ಬೆಳೆದನ್ನು ನೋಡ್ತಾರೆ ವಿನ ತಮ್ಮ ಸುತ್ತಿನವ್ರಿಗೆ ಎಲ್ಲರೂ ಬೆಳೆಸಬೇಕು ಅನ್ನೋಂಥ ವಿಚಾರ ಇರೋದಿಲ್ಲ. ಏನು ನೋಡ್ತಾ ಇದ್ದೀವಿ ನಾವು ಇತಿಹಾಸ ತುಂಬ ಎಲ್ಲ. ಹೀಗಾಗಿ ಈ ಬಿದ್ದವರ ಮತ್ತು ಎದ್ದವರ ತಿಕ್ಕಾಟಗಳು, ಇದ್ದವರು ಇಲ್ಲದವ್ರಿಗಿಂತ ತಿಕ್ಕಾಟಗಳು ಕಾಲಕ್ಕೆ ನಡೆದ ಅನೇಕ ಕ್ರಾಂತಿಗಳು ಆಗ್ತಾವೆ. ಆದರೆ ಕ್ರಾಂತಿ ಮಾತ್ರ ಅದು ಶಾಶ್ವತ ಪರಿಹಾರ ಅಲ್ಲ ಅನ್ನೋದು ಈಗಾಗಲೇ ಸಿದ್ಧ ಆಗ್ಯದ. ಹಾಗಾದ್ರೆ ಹೇಗಪ್ಪ ಶಾಶ್ವತ ಪರಿಹಾರ? ಇವರನ್ನ ಗಾಂಧೀಜಿಯವರು ಹೇಳಿದಂಗೆ ಟ್ರಸ್ಟಿಶಿಪ್ದಲ್ಲೇ ವಿಶ್ವಾಸ ಮೂಡಿಸಿ ಅವರಿದ್ದಂಥವ್ರ ಈ ಕೆಲಸವನ್ನು ಪೂರೈಸುವಂಥ ಒಂದು ಕೆಲಸ ಆದರೆ ಭಾಳ ಉತ್ತಮ ಆಗ್ತದಂತ. ಇವರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು ಆಗ್ಬೋದಾ? ಸಮಾಜವಾದಿ ನೆಲೆಗಟ್ಟಿನಲ್ಲಿ ಏನಾದರೂ ಆಗ್ಬೋದಾ? ಇವೆಲ್ಲ ನೆಲೆಗಟ್ಟಿನೆಲ್ಲ ನಾವು ಇವತ್ತು ಚಿಂತನೆ ಮಾಡುವಂಥ ಸಮಯ ನಮಗೆ ಮುಂದೆ ಬಂದದ. ಆ ನೆಲೆಯಲ್ಲೇ ನಮ್ಮ ಇವತ್ತು ಅದಾನಿ ಸಂಬಂಧವ್ರು 13% ಹೆಚ್ಚಾಗೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಯಾಕಂದ್ರೆ ಇಡೀ ದೇಶದ ಸಂಪತ್ತು ಅವ್ರ ಕೈಲಿ ಸಿಕ್ಕಂಗಾಗಿಬಿಟ್ಟದ. ಉದ್ಯೋಗಗಳೆಲ್ಲ ಅವ್ರ ಕೈಲಿ ಸಿಕ್ಕೊಂಡಿದ್ದಾವೆ. ಅವ್ರು ಅದನ್ನು ಬೆಳೆಸಬೇಕಲ್ಲ. ಸರ್ಕಾರ ಇದ್ದಿದ್ದು ಇವ್ರು ಬೆಳೆಸ್ತಾರೆ, ಉದ್ಯೋಗ ಕೊಡಿಸೋಣಕ್ಕಾಗಿ ಎಲ್ಲನೂ ಅವ್ರ ಕೈ ಕೊಡ್ತಾ ಇದ್ದಾರೆ. ಇವತ್ತು ಮತ್ತೆ ವಿದೇಶಿ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ. ಎಲಾನ್ ಮಸ್ಕ್ ಇವರೆಲ್ಲ ನಮ್ಮ ದೇಶವನ್ನು ಉದ್ಧಾರ ಮಾಡ್ತಾರೆ. ಈ ಚೈಲ್ಡ್ ಮುಂದಕ್ಕೆ ಮದೀತಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಕಾಲ. ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಇನ್ನೊಂದು ರಾಜಕಾರಣಿಗಳಾಗಿರ್ಬೋದು, ಈ ದಿಶೆಯಲ್ಲಿ ಚಿಂತನೆ ಮಾಡಿ ಎಲ್ಲರೂ ಬದುಕುವಂಥ ವ್ಯವಸ್ಥೆ ಬಂದಿತಾ ಅನ್ನುವಂಥ ಒಂದು ಪ್ರಶ್ನೆ ಉತ್ತರ ಹುಡುಕಬೇಕಾಗಿದೆ. ಈ ಸಮಯದಲ್ಲಿ ಅದಾನಿ ಒಬ್ಬರ ಮಾತ್ರ ನೆಮ್ಮದಿಯಿಂದ ಅಥವಾ ಅತಿ ಶ್ರೀಮಂತಿಗೆ ಇರೋಕ್ಕಿಂತಲೂ ಆ ಶ್ರೀಮಂತಿಗೆ ಹಂಚೋದು ಹೆಂಗಪ್ಪ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡೋ ಮೂಲಕ ಯಾರು ದುಡಿತಾರೋ ಅವ್ರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಅದು
ಒಂದು ರೀತಿಯಿಂದ ರೆವಲ್ಯೂಷನ್ ಆಗೋದಿಲ್ಲ, ಅದು ಎವಲ್ಯೂಷನ್ ಆಗ್ತದೆ. ಎವಲ್ಯೂಷನ್ ಅಂದ್ರೆ ವಿಕಾಸವಾದ, ಎಲ್ಲರೂ ಉಳಿಲಪ್ಪ, ನಾನು ಬದುಕಲಿ ನೀವು ಬದುಕಲಿ ಅಂತ ಒಂದು ವ್ಯವಸ್ಥೆ ಬರ್ಬೋದು ಅಂತ. ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು, ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳನ್ನ ಬೆಳೆಸಿ, ಒಕ್ಕಲ್ತನ ಬೆಳೆಸಿ, ನೀರಾವರಿ ಬೆಳೆಸಿ, ಮತ್ತು ಅವರಿಗೆಲ್ಲ ಒಂದಿಷ್ಟು ಏನು ಮಿನಿಮಮ್ ಪ್ರೈಸ್ ಏನಿಲ್ಲ ಗ್ಯಾರಂಟಿ ಮಾಡಿದರೆ, ಕಾನೂನು ಮಾಡಿದರೆ ಒಂದಿಷ್ಟೆಲ್ಲೋ ಅನುಕೂಲ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಗಾಂಧೀಜಿಯವರು ಮಾತ್ರ ಇದಕ್ಕೆ ಉತ್ತರ ಕೊಡಬಲ್ಲರು. ಆ ನೆಲೆಯಲ್ಲಿ ನಾವೆಲ್ಲ ಚಿಂತನೆ ಮಾಡಿದ್ರೆ ಒಳ್ಳೆಯದೇನೋ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಧ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.